ನಿಮ್ಮ ಶತ್ರುಗಳ ಮುಂದೆ ನಿಮಗೆ ಏನು ಬಯಸಬೇಕು ಅನ್ನುವಂತಹದ್ದಿದ್ದಾರೆ ಅನ್ನುವಂತಹದ್ದು ನೋಡೋಣ. ಅಂದರೆ ಅವರ ನಡೆ ಯಾವ ರೀತಿ ಎಲ್ಲ ಇರುತ್ತೆ ಅನ್ನುವಂಥದ್ದು. ನಿಮಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಬಂದಿದೆಯಾ, ಅಥವಾ ನಿಮ್ಮ ಮೇಲೆ ಶತ್ರುತ್ವವೇ ಕಂಟಿನ್ಯೂ ಆಗ್ತಾ ಇದೆಯಾ ಏನು ಅಂತ ಹೇಳಿಬಿಟ್ಟು ನೋಡೋಣ. ಗ್ರೂಪ್ ಫಸ್ಟ್ ಹಾಗೆ ಸೆಕೆಂಡ್. ಗ್ರೂಪ್ ಫಸ್ಟ್ ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಅಥವಾ ಕಾರ್ಡ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್ ಹಾಗೆ ಸೆಕೆಂಡ್ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಿಮ್ಮ ಏಂಜಲನ್ನು ಕೂಡ ನೀವು ನೆನಪು ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ, ಹಾಗೆ ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳು ಅವರಿಗೆ ನಿಮ್ಮ ಮೇಲೆ ಉತ್ತಮ ಭಾವನೆ ಇದೆಯಾ ಅಥವಾ ಶತ್ರುತ್ವವೇ ಇದೆಯಾ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನಿಮ್ಮ ಮೇಲೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಮಿತ್ರತ್ವ ಅನ್ನುವಂತಹದ್ದೇ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಯಾಕಂದರೆ ನಿಮ್ಮ ಹತ್ರ ಬೇಕಾಗುವಂತಹ ಉತ್ತಮವಾದ ಬೆಲೆ ಬಾಳುವಂತಹದ್ದಾಗಿರ್ಬೋದು, ಅಥವಾ ನೀವು ತುಂಬ ಯಶಸ್ಸಿನ ಕಡೆಗೆ ನೀವು ಸಾಗ್ತಾ ಇದ್ದೀರಾ. ಹಾಗಾಗಿ ನಿಮ್ಮಿಂದ ಅವರು ಲಾಭವನ್ನು ಪಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮಿಂದ ಸಹಾಯ ಅನ್ನುವಂತಹದ್ದು ಅವರಿಗೆ ಬೇಕಾಗಿದೆ. ಅವರಿಗೆ ಬೇಕಾಗಿರುವಂತಹ ಉತ್ತಮವಾದಂತಹದ್ದು, ಅಥವಾ ಅವರಿಗೆ ಯಾವುದೋ ಒಂದು ರೀತಿ ಕಷ್ಟಕ್ಕೆ ನೀವು ಸಹಾಯ ಮಾಡ್ತೀರಾ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರಿಗೆ ನಿಮ್ಮ ಮೇಲೆ ಈಗ ಪ್ರೀತಿಯೇ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮನಸ್ಸಲ್ಲಿ ಇಷ್ಟು ದಿನ ಯಾವುದೇ ರೀತಿ ನಿಮ್ಮ ಮೇಲೆ ದ್ವೇಷ ಅನ್ನುವಂತಹದ್ದಿದ್ರೂ ಕೂಡ ಈಗ ಅವರ ಮನಸ್ಥಿತಿ ಚೇಂಜ್ ಆಗಿದೆ. ಹೆಚ್ಚಾಗಿ ಇಲ್ಲಿ ಅವರು ಕೂಡ ಆಧ್ಯಾತ್ಮಿಕದ ಕಡೆಗೆ ತಿರುಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ದೇವರನ್ನು ಈಗ ಆರಾಧಿಸಲಿಕ್ಕೆ ಶುರು ಮಾಡಿದ್ದಾರೆ. ನಿಮ್ಮನ್ನು ನೋಡಿಬಿಟ್ಟು ಅವರು ದೇವರನ್ನು ಆರಾಧಿಸಲಿಕ್ಕೆ ಕೂಡ ಶುರು ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಹೆಚ್ಚು ಆಧ್ಯಾತ್ಮಿಕದಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಜೀವನ ತುಂಬ ಯಶಸ್ಸಿನ ಕಡೆಯಲ್ಲಿ ಸಾಗಿದೆ. ಹಾಗಾಗಿ ಅವರ ಜೀವನ ಸಂಪೂರ್ಣವಾಗಿ ಖಾಲಿಯಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮಿಂದ ಲಾಭವನ್ನು ಪಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಮೇಲೆ ಮಿತ್ರತ್ವ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಥವಾ ಚೆನ್ನಾಗಿರಬೇಕು, ಆ ರೀತಿಯ ಮನಸ್ಥಿತಿಯೇ ಅವರಲ್ಲಿ ಮೂಡಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನನಗೆ. ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಹೆಚ್ಚಾಗಿ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಕೂಡ ಇದೆ. ಹಾಗಾಗಿ ನಿಮ್ಮಲ್ಲಿ ತುಂಬ ಉತ್ತಮವಾದಂತಹದ್ದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಇದೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಜೀವನಕ್ಕೆ ಬೇಕಾಗುವಂತಹದ್ದೆಲ್ಲವನ್ನು ಈಸಿಯಾಗಿ ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಬೆನ್ನ ಹಿಂದೆ ನಿಮಗೆ ಸಪೋರ್ಟಿವ್ ಆಗಿ ಏಂಜಲ್ಸ್ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಆ ಕಾರಣದಿಂದ ಅವರ ಜೀವನ ಕತ್ತಲಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮಕ್ಕಿಂತ ನೀವು ಈಗ ಉತ್ತಮ ಸ್ಥಾನದಲ್ಲಿ ಬಂದಿದ್ದೀರಾ ಅನ್ನುವಂಥದ್ದು. ಹಾಗಾಗಿ ನಿಮ್ಮಿಂದ ಅವರು ಲಾಭ ಪಡಿಬೇಕು ಅನ್ನುವಂಥದ್ದೇ ಇದೆ. ಅವರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಆಧ್ಯಾತ್ಮಿಕ ಜೀವನವನ್ನು ಅವರು ಬೆಳೆಸ್ಕೋಬೇಕು ಅನ್ನುವಂತಹದ್ದು ಕೂಡ, ಅದನ್ನು ಕಲಿಬೇಕು ಅನ್ನುವಂತಹದ್ದು ಕೂಡ ಅವರಿಗಿದೆ. ಹಾಗೆ ನಿಮ್ಮ ಹಾಗೆ ಒಂದು ಈಗ ಸ್ಪಿರಿಚುವಲಿ ನೀವು ಹೆಚ್ಚು ಜನ ಇಲ್ಲಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮಿಂದ ಆ ಲಾಭವನ್ನು ಪಡ್ಕೋಬೇಕು ಅಥವಾ ಆ ವಿಚಾರಗಳನ್ನು ತಿಳ್ಕೋಬೇಕು. ನಿಮಗೆ ಯಶಸ್ಸು ಸಿಕ್ಕಿದ ಹಾಗೆ ಅವರು ಕೂಡ ಯಶಸ್ಸಿನತ್ತ ಸಾಗಬೇಕು ಅನ್ನುವಂತಹದ್ದನ್ನು ಇಲ್ಲಿ ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮಿಂದ ಹೆಚ್ಚಾಗಿ ಲಾಭವನ್ನು ಪಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಅವರ ಜೀವನ ಸಂಪೂರ್ಣವಾಗಿ ಖಾಲಿಯಾಗಿದೆ, ಕತ್ತಲಾಗಿದೆ. ಹಾಗಾಗಿ ನಿಮ್ಮಿಂದ ಒಂದು ಬದಲಾವಣೆಯನ್ನು ಅವರ ಜೀವನದಲ್ಲಿ ಅವರ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಅನ್ನುವಂತಹದ್ದು ಕೂಡ ಅವರಿಗೆ ಇದೆ. ಆ ಕಾರಣದಿಂದ ನಿಮ್ಮ ಮೇಲೆ ಮಿತ್ರತ್ವ ಅನ್ನುವಂತಹದ್ದೇ ಇದೆ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿತಾ ಇದೆ. ದ್ವೇಷ ಅನ್ನೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಒಂದು ಉತ್ತಮ ಅಭಿಪ್ರಾಯ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ. ಆ ಕಾರಣದಿಂದ ಅವರು ನಿಮ್ಮ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕು ಅನ್ನುವಂಥದ್ದು. ಯಾಕಂದರೆ ನೀವು ಫೈನಾನ್ಷಿಯಲಿ ಕೂಡ ತುಂಬಾ ಉತ್ತಮ ರೀತಿಯಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ಕೂಡ ಅದನ್ನು ಪಡ್ಕೊಳ್ಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ. ಅವರು ಫೈನಾನ್ಷಿಯಲಿ ತುಂಬ ಕಷ್ಟದಲ್ಲಿ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ತುಂಬ ಯಶಸ್ಸು ಅನ್ನುವಂಥದ್ದು ಸಿಕ್ಕಿದೆ. ಆದರೆ ಅವರು ಅದನ್ನೇ ಪ್ರಯತ್ನಿಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅದನ್ನೇ ಕೂಡ ಅವರು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವರಿಗೆ ಆಗ್ತಾ ಇಲ್ಲ. ಹೆಚ್ಚಾಗಿ ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂಥದ್ದೇ ಇಲ್ಲಿ ತಿಳಿತಾ ಇದೆ. ಅವರು ಕೂಡ ಪ್ರಯತ್ನಿಸ್ತಾ ಇದ್ದಾರೆ ನಿಮ್ಮ ಹಾಗೆ ಯಶಸ್ಸನ್ನು ಪಡೀಲಿಕ್ಕೆ. ನಿಮ್ಮನ್ನೇ ಹೆಚ್ಚು ಅವರು ನಿಮ್ಮ ವ್ಯಕ್ತಿತ್ವವನ್ನೇ ಹೆಚ್ಚಾಗಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಆದರೆ ಅವರಿಗೆ ಅದರಲ್ಲಿ ಯಾವುದರಲ್ಲೂ ಕೂಡ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ನಿಮ್ಮ ಹಾಗೆ ಅವರು ಮುಂದೆ ಸಾಗಬೇಕು, ಯಶಸ್ಸನ್ನು ಪಡಿಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ. ಆದರೆ ಅವರಿಗೆ ಅದ್ಯಾವುದು ಕೂಡ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಯಾಕಂದರೆ ನಿಮಗೆ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಇರೋದ್ರಿಂದ ನೀವು ಮುಂದೆ ಸಾಗಿದ್ದೀರಾ ಅನ್ನುವಂಥದ್ದು. ಆದರೆ ಅದೇ ದಾರಿಯನ್ನು ಕೂಡ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಹೆಚ್ಚಾಗಿ ಇಲ್ಲಿ ಪ್ರೀತಿಯೇ ಇದೆ ಅನ್ನುವಂಥದ್ದು. ಪ್ರೀತಿ ಅನ್ನೋಕ್ಕಿಂತ ಒಂದು ಉತ್ತಮವಾದ ನಂಬಿಕೆ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು. ಶತ್ರುತ್ವಕ್ಕಿಂತ ನಿಮ್ಮ ಜೊತೆ ಒಂದು ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನುವಂತಹದ್ದೇ ಅವರ ಮನಸ್ಥಿತಿ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಶತ್ರುಗಳಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಕೂಡ ಇಷ್ಟ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನುವಂತಹದ್ದೇ ಕೂಡ ಅವರ ಮನಸ್ಸಿನಲ್ಲಿ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ಅವರು ನಿಮ್ಮಿಂದ ಸಹಾಯವನ್ನು ಪಡಿಬಹುದು ಅನ್ನುವಂತಹ ಮನಸ್ಥಿತಿ ಅವರಿಗೆ ಕೂಡ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಶತ್ರುಗಳು ಎಷ್ಟೇ ನಿಮಗೆ ಕೆಟ್ಟದನ್ನು ಬಯಸಿದರೂ ಕೂಡ ಅವರಿಗೆ ನೀವು ಒಂದು ರೀತಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರೇನೋ ಅನಿಸುತ್ತೆ. ಯಾವಾಗಲೂ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಎಷ್ಟೇ ನಿಮ್ಮನ್ನು ದ್ವೇಷಿಸಿದ್ರೂ ಕೂಡ ಮುಂದೆಯಿಂದ ನಿಮ್ಮನ್ನು ನಿಮ್ಮ ಮೇಲೆ ದ್ವೇಷ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿಯೇ ಇದೆ. ನಿಮ್ಮ ಯಶಸ್ಸನ್ನೇ ಯಾವಾಗಲೂ ಚಿಂತಿಸ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಉತ್ತಮ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬಗ್ಗೆ ಅವರಿಗೆ ಒಂದು ಹೆಮ್ಮೆ ಇದೆ, ಗೌರವ ಕೂಡ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಒಂದು ರೀತಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದೇನೋ ಅನ್ನುವಂತಹದ್ದೇ ಅವರು ಚಿಂತಿಸ್ತಾ ಇರ್ತಾರೆ. ಯಾವಾಗಲೂ ನೀವು ಜೊತೆಯಲ್ಲಿ ಇರಬೇಕು ಅನ್ನುವಂತಹದ್ದನ್ನು ಕೂಡ ಅವರು ಬಯಸ್ತಾ ಇದ್ದಾರೆ. ನಿಮ್ಮ ಮುಂದೆ ಎಷ್ಟೇ ದ್ವೇಷಗಳನ್ನು ಸಾಧಿಸಿರ್ಬೋದು, ಆದರೂ ಕೂಡ ಅವರ ಮನಸ್ಸಿನಲ್ಲಿ ಪ್ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ನಿಮಗೆ ನಿಮ್ಮ ಶತ್ರುಗಳಿಗೆ ಈಗ ಬದಲಾಗಿದ್ದಾರೆ ಅನ್ನೋದು ಇದು ಜನರಲ್ ರೀಡಿಂಗ್. ನಿಮ್ಮ ಶತ್ರುಗಳು ಮೊದಲು ನಿಮಗೆ ಎಷ್ಟೇ ಕೆಡುಕನ್ನು ಬಯಸಿದ್ದಾರೆ, ನಿಮಗೆ ತುಂಬ ಕೆಡುಕನ್ನು ಬಯಸಿದ್ದಾರೆ, ನಿಮ್ಮ ಜೀವನ ಕತ್ತಲೆ ಮಾಡಲಿಕ್ಕೆ ನೋಡಿದ್ದಾರೆ. ಹಾಗೆ ಆಧ್ಯಾತ್ಮಿಕ ಜೀವನದಲ್ಲೂ ಬಹಳ ನಿಮಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದೆಲ್ಲ ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮ್ಮನ್ನು ಚಿಂತೆಗೊಳಗಾಗೋಂಗೆ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೀವನ ಕತ್ತಲಾಗೋಂಗೆ ಕೂಡ ಮಾಡಿದ್ದಾರೆ. ನೀವು ಎಲ್ಲೆಲ್ಲಿ ಯಶಸ್ಸನ್ನು ಪಡಿಬೇಕಿತ್ತು ಅಲ್ಲೆಲ್ಲ ಬಹಳಷ್ಟು ಅಡೆತಡೆಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹದ್ದೆಲ್ಲವೂ ಇಲ್ಲಿ ತಿಳಿತಾ ಇದೆ. ಆದರೂ ಕೂಡ ಅವರ ಮನಸ್ಸಿನಲ್ಲಿ ಪ್ರೀತಿ ಅನ್ನುವಂತಹದ್ದಿದೆ. ಈಗ ಅವರಿಗೆ ನಿಮ್ಮ ಮನಸ್ಸಿನ ಮೇಲೆ ಪ್ರೀತಿ ಅಥವಾ ಗೌರವವೇ ಇದೆ ಅನ್ನುವಂತಹದ್ದು. ಮೇಲ್ನೋಟಕ್ಕೆ ಅವರು ನಿಮಗೆ ಎಷ್ಟೇ ಶತ್ರುವಾಗಿ ಕಂಡರೂ ಕೂಡ ಅವರ ಒಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿನೇ ಇದೆ. ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅನ್ನುವಂಥದ್ದೇ ಕನಸು ಕಾಣ್ತಾರೆ. ನೀವು ಅವರ ಫ್ರೆಂಡ್ಶಿಪ್ ಮಾಡ್ಕೊಬೇಕು ಅನ್ನುವಂಥದ್ದು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು, ನಿಮ್ಮ ಜೊತೆ ಇರಬೇಕು ಅನ್ನುವಂತಹದ್ದು ಈ ರೀತಿಯಾಗಿ ಅವರ ಮನಸ್ಸಿನಲ್ಲಿ ಹೆಚ್ಚು ಇದೆ ಅನ್ನುವಂತಹದ್ದೇ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಅವರ ಮನಸ್ಥಿತಿ ಈಗ ಬದಲಾಗಿದೆ ಅನ್ನುವಂಥದ್ದು. ಯಾಕಂದರೆ ನೀವು ಏನೆಲ್ಲ ಮಾಡ್ತೀರಾ ಅದನ್ನೇ ಅವರು ಫಾಲೋ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿತ್ವ ಹೇಗಿದೆ, ನೀವು ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ರೀತಿ
ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಾಗಿ ಅವರು ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ. ನಿಮ್ಮ ಹಾಗೆ ಯಶಸ್ಸನ್ನು ಗಳಿಸಬೇಕು ಅಂತ ಹೇಳಿಬಿಟ್ಟು ನೀವು ಹೇಗೆ ಇದ್ದೀರೋ ಆ ರೀತಿಯಲ್ಲೇ ನಿಮ್ಮ ಮನಸ್ಥಿತಿಯನ್ನೇ ಅವರು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಅವರಿಗೆ ಯಾವ ಯಶಸ್ಸು ಕೂಡ ಸಿಗ್ತಾ ಇಲ್ಲ. ಭಾಳಷ್ಟು ಪ್ರಯತ್ನವಂತೂ ಪಡ್ತಾ ಇದ್ದಾರೆ ನಿಮ್ಮ ಹಾಗೆ ಆಗಬೇಕು ಅಂತ, ಆದರೆ ಅವರಿಗೆ ಸಾಧ್ಯವಾಗಲ್ಲ. ಯಾಕಂದರೆ ನಿಮಗೆ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ಹಾಗೆ ನೀವು ತುಂಬ ಗುಡ್ ಸೋಲ್ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮಗೆ ಯಾವಾಗಲೂ ಗುಡ್ ಕರ್ಮ ಅನ್ನುವಂತಹದ್ದಿದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ನಿಮ್ಮ ಶತ್ರುಗಳು ಎಷ್ಟೇ ನಿಮ್ಮನ್ನು ಫಾಲೋ ಮಾಡಿದರೂ ಕೂಡ ಅವರಿಗೆ ಅದು ಸಾಧ್ಯವಾಗಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಕಷ್ಟನೇ ಇದೆ. ನಿಮ್ಮನ್ನು ಎಷ್ಟೇ ಅವರು ಗಮನಿಸಿದ್ರು, ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದನ್ನು ಹಾಗೆ ಮಾಡಬೇಕು ಅಂತ ಅವರು ಎಷ್ಟೇ ಬಯಸಿದ್ರು ಕೂಡ ಅದರಲ್ಲಿ ಅವರಿಗೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟ ಇದೆ. ಹಾಗಾಗಿ ಬಹಳಷ್ಟು ಅವರು ಚಿಂತೆಗೆ ಒಳಗಾಗಿದ್ದಾರೆ. ನಿಮ್ಮ ಹಾಗೆ ಯಶಸ್ಸನ್ನು ಪಡೀಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಚಿಂತೆ ಅವರಿಗೆ ಕಾಡ್ತಾ ಇದೆ. ಹಾಗೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ಬಹಳಷ್ಟು ಅವರು ಸಂತೋಷ ಪಡ್ತಾರೆ. ನಿಮ್ಮ ವಿಚಾರಗಳನ್ನು ನೆನಪಿಸ್ಕೊಂಡು ಅವರು ಬಹಳಷ್ಟು ಸಂತೋಷನೇ ಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಥರ್ಡ್ ಐ ನೀವು ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂತಹವರು ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹವರು ಇದ್ದೀರಾ. ಹಾಗಾಗಿ ಕೆಲವೊಬ್ಬರು ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಅಂದರೆ ನೀವು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ. ಹಾಗಾಗಿ ಅವರು ಕೂಡ ಅದನ್ನು ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಮ ಶತ್ರುಗಳು ಕೂಡ ಅದನ್ನು ಹೆಚ್ಚಾಗಿ ನೀವು ಏನೆಲ್ಲ ಮಾಡ್ತೀರಾ ಅದನ್ನೇ ಅವರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಹೆಚ್ಚಾಗಿ ನೀವು ಯಾವುದೆಲ್ಲ ರೀತಿಯಲ್ಲಿ ಪ್ರತಿದಿನ ನೀವು ಏನೆಲ್ಲ ಮಾಡ್ತೀರಾ ಹೆಚ್ಚಾಗಿ ಅವರು ಗಮನಿಸ್ತಾ ಇದ್ದಾರೆ. ನಿಮ್ಮನ್ನು ಹೆಚ್ಚಾಗಿ ಅವರು ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ಕೂಡ ಸ್ಪಿರಿಚುವಲಿ ಕನೆಕ್ಟ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರು ಕೂಡ ಈಗ ಥರ್ಡ್ ಐ ಓಪನ್ ಮಾಡ್ಕೋಬೇಕು ಅನ್ನುವಂಥದ್ದಾಗಿರ್ಬೋದು, ಏಂಜಲ್ ಸಪೋರ್ಟನ್ನು ಪಡ್ಕೋಬೇಕು, ಯೂನಿವರ್ಸಿಂದ ಮೆಸೇಜಸ್ಗಳನ್ನು ಪಡ್ಕೋಬೇಕು, ನಿಮ್ಮ ಹಾಗೆ ಅವರು ಕೂಡ ಆಗಬೇಕು ಅನ್ನುವಂತಹದ್ದೇ ಅವರ ಕನಸಾಗಿದೆ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ನಿಮ್ಮ ಮೇಲೆ ದ್ವೇಷ ಅನ್ನೋದಕ್ಕಿಂತ ಅವರ ಮನಸ್ಥಿತಿ ಬದಲಾಗಿದೆ ಈಗ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಶತ್ರುಗಳ ಮನಸ್ಥಿತಿ ಬದಲಾಗಿದೆ. ಯಾಕಂದರೆ ನೀವು ನಿಮ್ಮನ್ನು ಯಾರು ಕೂಡ ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ವ್ಯಕ್ತಿತ್ವವೇ ಬೇರೆ ಅನ್ನುವಂಥದ್ದು. ರಾಜ ಅಥವಾ ರಾಣಿಯ ವ್ಯಕ್ತಿತ್ವ ನಿಮ್ಮದಾಗಿದೆ. ಹಾಗೆ ನೀವು ತುಂಬ ಜ್ಞಾನವನ್ನು ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಹಾಗೆ ನೀವು ನಿಮಗೆ ಏನು ಬೇಕೋ ಅದನ್ನು ನೀವು ಈಸಿಯಾಗಿ ಪಡ್ಕೊಳ್ಳುವಂತಹ ಜ್ಞಾನ ಕೂಡ ನಿಮ್ಮಲ್ಲಿದೆ. ಹಾಗೆ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಕೂಡ ಇದೆ. ಹಾಗಾಗಿ ನಿಮ್ಮನ್ನು ಹೆಚ್ಚು ಜನ ಪ್ರೀತಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮಗೆ ಅಷ್ಟು ಈಸಿಯಾಗಿ ಅವರು ನಿಮ್ಮ ಶತ್ರುಗಳು ಕೆಡಕನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಗುಡ್ ಕರ್ಮ ನಿಮಗೆ ಈಗ ಗುಡ್ ಕರ್ಮ ಸ್ಟಾರ್ಟ್ ಆಗಿದೆ. ಇಷ್ಟು ದಿನ ನಿಮ್ಮ ಶತ್ರುಗಳು ನಿಮಗೆ ಏನೇ ಕೆಳಕನ್ನು ಬಯಸಿದ್ರು ಕೂಡ, ಎಷ್ಟೇ ನಿಮಗೆ ಕೆಟ್ಟದನ್ನು ಮಾಡಿ ನೀವು ದುಃಖಕ್ಕೆ ಒಳಗಾಗಿದ್ರೂ ಕೂಡ ಈಗ ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವರು ನಿಮಗೆ ಏನೇ ಕೆಡಕನ್ನು ಬಯಸಿದ್ರು ಕೂಡ ನಿಮ್ಮ ಯಶಸ್ಸನ್ನು ಎಷ್ಟೇ ಹಾಳು ಮಾಡಲಿಕ್ಕೆ ನೋಡಿದರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗಿದೆ. ಹಾಗಾಗಿ ನಿಮಗೆ ಗುಡ್ ಕರ್ಮವೇ ನಡೀತಾ ಇದೆ. ಹಾಗಾಗಿ ಅವರು ಏನೇ ಮಾಡಿದರೂ ಕೂಡ ಅವರಿಗೆ ಯಶಸ್ಸನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ, ನಿಮಗೆ ಕೆಡಕನ್ನು ಬಯಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರು ನಿಮ್ಮ ಮೇಲೆ ಪ್ರೀತಿಯೇ ಬಂದಿದೆ. ತುಂಬ ಪ್ರಯತ್ನಿಸಿದ್ದಾರೆ, ನಿಮಗೆ ಕೆಟ್ಟದನ್ನು ಮಾಡಲಿಕ್ಕೆ ತುಂಬ ಪ್ರಯತ್ನಿಸಿದ್ದಾರೆ. ಅದು ಯಾವುದೂ ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ ಅನ್ನುವಂತಹದ್ದು. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಹಾಗಾಗಿ ನಿಮಗೆ ಗುಡ್ ಕರ್ಮವೇ ಇದೆ. ಎಷ್ಟೇ ನೀವು ಸೋತರೂ ಕೂಡ ಮತ್ತೆ ನೀವು ಗೆಲುವನ್ನು ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು
ಇಲ್ಲಿ ತಿಳಿತಾ ಇದೆ. ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಯಾವಾಗಲೂ ಕೂಡ ಇದೆ. ನಿಮ್ಮ ಬೆನ್ನ ಹಿಂದೆ ಯಾವಾಗಲೂ ಕೂಡ ನಿಮ್ಮ ಸ್ಪಿರಿಟ್ ಟೀಮ್ ಇದ್ದಾರೆ, ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ. ಎಷ್ಟೇ ಯಾರೇ ನಿಮಗೆ ಕೆಡಕನ್ನು ಬಯಸಿದ್ರು ಕೂಡ ಮತ್ತೆ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ. ನೀವು ಏನೇ ಒಳ್ಳೆಯದನ್ನು ಕಳ್ಕೊಂಡ್ರು ಮತ್ತೆ ಅದನ್ನು ಮರಳಿ ನೀವು ಪಡ್ಕೊಳ್ತೀರಾ. ಯಾಕಂದರೆ ನಿಮಗೆ ಏಂಜಲ್ಸ್ ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ನಿಮಗೆ ಯಾವಾಗಲೂ ಒಳ್ಳೆಯದನ್ನು ಮಾಡ್ತಾನೆ ಇರ್ತಾರೆ. ಎಷ್ಟೇ ನಿಮ್ಮಿಂದ ಒಳ್ಳೆಯದನ್ನು ನಿಮ್ಮ ಶತ್ರುಗಳು ಹಾಳು ಮಾಡಲಿಕ್ಕೆ ನೋಡಿದರೂ ಕೂಡ ನಿಮ್ಮ ಸ್ಪಿರಿಟ್ ಟೀಮ್ ಮತ್ತೆ ನಿಮಗೆ ಒಳ್ಳೆಯದನ್ನು ಅನುಗ್ರಹಿಸ್ತಾ ಇರ್ತಾರೆ. ಹಾಗಾಗಿ ಆ ವಿಚಾರ ಅವರಿಗೆ ತಿಳಿದಿದೆ. ನಿಮಗೆ ಯಾವಾಗಲೂ ಗುಡ್ ಕರ್ಮ ಅನ್ನುವಂತಹದ್ದೇ ಇದೆ ಅನ್ನುವಂತಹದ್ದು ಅವರ ಮನಸ್ಸಿಗೆ ಅದು ಅರಿವಾಗಿದೆ. ನಿಮ್ಮ ಜೊತೆ ಯಾವಾಗಲೂ ಏಂಜಲ್ಸ್ ಇರ್ತಾರೆ, ಯಾವ ಕೆಡುಕನ್ನು ಮಾಡಲಿಕ್ಕೆ ಸಾಧ್ಯವಾಗಲ್ಲ ಅನ್ನುವಂತಹದ್ದು ಅವರಿಗೆ ಅರಿವಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಅವರು ಏನೇ ಕೆಟ್ಟದನ್ನು ಮಾಡಿದರೂ ಕೂಡ ನಿಮಗೆ ತಿಳಿಯುತ್ತೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ. ಅವರಿಗೆ ಈ ವಿಚಾರಗಳೆಲ್ಲ ಅರ್ಥ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಇದೆ ಅನ್ನುವಂತಹದ್ದೇ ನನಗೆ ಇಲ್ಲಿ ದ್ವೇಷಕ್ಕಿಂತ ನಿಮ್ಮ ಮೇಲೆ ಪ್ರೀತಿ ಇದೆ. ನಿಮ್ಮ ಮುಂದೆ ಅವರು ಹೇಗೆ ವರ್ತಿಸಿದರೂ ಕೂಡ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿಯೇ ಇದೆ, ಅಥವಾ ಒಂದು ಉತ್ತಮ ಭಾವನೆಯೇ ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮುಂದೆ ಕೆಡಕನ್ನು ಮಾಡಬೇಕು ಅನ್ನುವಂತಹದ್ದ ಮನಸ್ಥಿತಿ ಅವರಿಗೆ ಇಲ್ಲ ಅನ್ನುವಂಥದ್ದು ತಿಳಿತಿದೆ. ಯಾಕಂದರೆ ನಿಮಗೆ ಏಂಜಲ್ ಸಪೋರ್ಟ್ ಇದೆ, ಗುಡ್ ಕರ್ಮವೇ ಇದೆ ನಿಮಗೆ. ಹಾಗಾಗಿ ಅವರು ಏನೇ ಕೆಡಕನ್ನು ನಿಮಗೆ ಮಾಡಲಿಕ್ಕೆ ನೋಡಿದರೂ ಅದು ಸಾಧ್ಯವಾಗಲ್ಲ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಸೊ ಇದಿಷ್ಟು ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಈ ರೀಡಿಂಗ್ ನಿಮಗೆ, ಇದು ಜನರಲ್ ರೀಡಿಂಗ್, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಈ ರೀಡಿಂಗ್, ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಕೂಡ ಈ ರೀಡಿಂಗ್ ಆಗಿದೆ. ಈ ಕ್ರಿಸ್ಟಲ್ ಅಥವಾ ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ. ನಿಮ್ಮ ಶತ್ರುಗಳು, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಶತ್ರುಗಳು ಅವರು ನಿಮಗೆ ಕೆಡಕನ್ನು ಬಯಸಬೇಕು ಅಂತ ಇದ್ದಾರಾ, ಅಥವಾ ಅವರು ಬದಲಾಗಿದ್ದಾರಾ ಅನ್ನುವಂತಹದ್ದನ್ನು ನೋಡೋಣ. ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಮುಂದಿನ ನಡೆ, ಅಥವಾ ಅವರು ಏನು ನಿಮ್ಮ ಬಗ್ಗೆ ಏನು ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಮುಂದೆ ನಿಮಗೆ ಕೆಡಕನ್ನು ಬಯಸಬೇಕಂತಿದ್ದಾರೋ, ಅಥವಾ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದಿದೆಯೋ ಇಲ್ವೋ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನನಗೆ ಅನ್ನಿಸ್ತಾ ಇರುವಂತಹದ್ದು ಅಂತ ಹೇಳಿದರೆ, ನಿಮ್ಮ ಶತ್ರುಗಳು ನಿಮಗೆ ಕೆಡಕನ್ನು ಬಯಸಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಇದೆ ಅನ್ನುವಂಥದ್ದು. ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಹೆಚ್ಚಾಗಿ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ನೀವು ಸ್ವಲ್ಪ ಕೆಲವೊಂದು ಶತ್ರುಗಳು ಕೂಡ ನಿಮಗೆ ಯಾರು ಕೆಡಕನ್ನು ಬಯಸಿದ್ದಾರೆ ಅವರು ನಿಮಗೆ ಭಯಪಟ್ಟು ಸರಿದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಆದರೆ ಕೆಲವೊಬ್ಬರು ಮಾತ್ರ ಇನ್ನೂ ಕೂಡ ಇದ್ದಾರೆ ಅನ್ನುವಂಥದ್ದು. ನಿಮ್ಮ ಶತ್ರುಗಳು ಕೆಲವೊಬ್ಬರು ನಿಮ್ಮಿಂದ ದೂರ ಆಗಿದ್ದಾರೆ. ನಿಮಗೆ ಕೆಡಕನ್ನು ಬಯಸಿದವರು ಸ್ವಲ್ಪ ಜನ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಬ್ಬರು ಮಾತ್ರ ನಿಮಗೆ ಇನ್ನೂ ಕೂಡ ಕೆಡಕನ್ನು ಬಯಸಬೇಕು, ಅಥವಾ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಟಕ್ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ. ಅಂದರೆ ನಿಮಗೆ ಗೊಂದಲಗಳನ್ನು ಸೃಷ್ಟಿಸಬೇಕು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಮಾಡಬೇಕು ಅನ್ನುವಂಥದ್ದು, ನೀವು ಮುಂದೆ ಸಾಗಬಾರ್ದು ಅನ್ನುವಂಥದ್ದು, ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗಬಾರ್ದು, ಈ ರೀತಿ ಎಲ್ಲ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು. ನಿಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಕೆಡಕನ್ನು ಬಯಸ್ತಾ ಇರಲಿಕ್ಕೆ ಟ್ರೈ ಮಾಡ್ತಾರೆ. ನಿಮಗೆ ನೆಗೆಟಿವ್ ಥಾಟ್ಸ್ ಬರುವಂತಹದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲೂ ನಿಮಗೆ ಕೆಟ್ಟದನ್ನು ಮಾಡಲಿಕ್ಕೆ ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಜನರಲ್ ರೀಡಿಂಗ್ ಇದು. ಆ ರೀತಿಯ ಮನಸ್ಥಿತಿ ಅವರಿಗೆ ಇದೆ. ಮತ್ತು ಹಾಗೆ ಹಣಕಾಸಿನ ವಿಚಾರಗಳಲ್ಲಿ ಕೂಡ ನಿಮ್ಮ ಜೀವನವನ್ನು ಒಂದು ರೀತಿ ಹಾಳು ಮಾಡಬೇಕು ಅನ್ನುವಂಥದ್ದು, ಅಥವಾ ನಿಮ್ಮನ್ನು ಕೆಳಗಿಳಿಸಬೇಕು ಅನ್ನುವಂತಹದ್ದು ಕೂಡ ಅವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ತುಂಬ ಉತ್ತಮ ರೀತಿಯಲ್ಲಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದನ್ನು ಹಾಳು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮನ್ನು ಚಿಂತೆಗೀಡಾಗಿಸಬೇಕು ಅನ್ನುವಂತಹದ್ದು ಅವರ ಮನಸ್ಥಿತಿಯಾಗಿದೆ. ಹಣಕಾಸಿನಲ್ಲಿ ನೀವು ಅಭಿವೃದ್ಧಿ ಹೊಂದಬಾರ್ದು, ಅಥವಾ ಮುಂದೆ ಹೋಗಬಾರ್ದು ಅನ್ನುವಂತಹದ್ದು, ಅಥವಾ ಯಾವುದೋ ಒಂದು ರೀತಿ ನೀವು ಹಣಕಾಸನ್ನು ನೀವು ಕಳ್ಕೋಬೇಕು ಅನ್ನುವಂತಹದ್ದಾಗಿದೆ. ನೀವು ವ್ಯರ್ಥ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಥಿತಿ. ಯಾವುದೋ ಒಂದು ರೀತಿ ನೆಗೆಟಿವಿಟಿಯಿಂದ ನೀವು ಕೆಲವೊಮ್ಮೆ ಹಣಕಾಸನ್ನೆಲ್ಲ ಕಳ್ಕೊಳ್ಳುವಂತಹದ್ದು ನೀವು ನೋಡಿರ್ತೀರ. ಈ ರೀತಿಯೆಲ್ಲ ನಿಮಗೆ ಆಗಬೇಕು ಅನ್ನುವಂತಹದ್ದೇ ಅವರ ಮನಸ್ಥಿತಿಯಾಗಿದೆ.
ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ತುಂಬಾ ಕಷ್ಟಪಡಬೇಕು ಯಶಸ್ಸಿಗೆ ಅನ್ನುವಂತಹದ್ದೇ ಅವರ ಮನಸ್ಥಿತಿ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಈಸಿಯಾಗಿ ಯಾವುದು ಕೂಡ ಸಿಗಬಾರ್ದು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ತುಂಬ ಈಸಿಯಾಗಿ ಸಿಗಬಾರ್ದು ಅನ್ನುವಂತಹದ್ದು, ತುಂಬ ಕಷ್ಟಪಡಬೇಕು ನೀವು ಅನ್ನುವಂತಹ ಮನಸ್ಥಿತಿ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಹೆಚ್ಚಿನ ಜನ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಬ್ಬರು ನಿಮ್ಮ ಶತ್ರುಗಳು ಇನ್ನೂ ಕೂಡ ನಿಮಗೆ ಕೆಡಕನ್ನು ಬಯಸಬೇಕು ಅನ್ನುವಂತಹ ಮನಸ್ಥಿತಿಯಲ್ಲೇ ಅವರು ಸದಾ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಹೆಚ್ಚಾಗಿ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ, ಹೆಚ್ಚಾಗಿ ನಿಮಗೆ ತಿಳಿದಿರುವಂತಹವರು ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ನಿಮಗೆ ತುಂಬ ಹತ್ತಿರದಲ್ಲಿ ಇರುವಂತಹವರು ಅಥವಾ ನಿಮ್ಮ ಜೊತೆಯಲ್ಲಿ ಇರುವಂತಹವರು, ಈ ರೀತಿ ಇದು ಜನರಲ್ ರೀಡಿಂಗ್, ನಿಮ್ಮ ಜೊತೆಯಲ್ಲಿ ಆಗಿರ್ತಾರೆ. ಹಾಗೆ ಈ ರೀತಿ ಎಲ್ಲ ಇದೆ ಇದರಲ್ಲಿ. ಅಂದರೆ ನಿಮಗೆ ಕೆಲವೊಬ್ಬರಿಗೆ ನಿಮ್ಮ ಶತ್ರುಗಳು ನಿಮಗೆ ತಿಳಿದಿರ್ತಾರೆ, ನಿಮ್ಮ ಜೊತೆಯಲ್ಲೇ ಇರುವಂತಹವರು ಆಗಿರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಶತ್ರುಗಳ ಬಗ್ಗೆ ನಿಮಗೆ ಅರಿವಿದೆ, ಯಾರು ನಿಮಗೆ ಕೆಡಕನ್ನು ಬಯಸ್ತಾ ಇದ್ದಾರೆ, ಕೆಡಕನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರುತ್ತೆ. ಸೊ ಈ ರೀತಿ ನಿಮಗೆ ಅವರ ಬಗ್ಗೆ ಅರಿವಿದೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ನಿಮಗೆ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ನೀವು ಮತ್ತೆ ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹದ್ದು ಅವರಿಗೆ ಗೊತ್ತಿದೆ. ಉತ್ತಮ ಜ್ಞಾನ ಅನ್ನುವಂತಹದ್ದು ನಿಮ್ಮಲ್ಲಿ ಇದೆ. ನಿಮ್ಮನ್ನು ಎಷ್ಟೇ ಕಷ್ಟಕ್ಕೆ ಸಿಲುಕಿಸಿದ್ರೂ ಕೂಡ ಮತ್ತೆ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹದ್ದು ಅವರಿಗೆ ತುಂಬ ಈಸಿಯಾಗಿ ತಿಳಿದಿದೆ. ಹಾಗಾಗಿ ನಿಮಗೆ ತುಂಬ ರೀತಿಯಲ್ಲೇ ನಿಮಗೆ ಕೆಡಕನ್ನು ಬಯಸಿದರೆ ಇದುವರೆಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ತುಂಬ ವರ್ಷಗಳಿಂದನೇ ನಿಮಗೆ ಶತ್ರುಗಳು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ತುಂಬ ಜನ ಶತ್ರುಗಳು ಕೂಡ ಇದ್ದಾರೆ. ಹಾಗೆ ತುಂಬ ವರ್ಷಗಳಿಂದ ಕೂಡ ಅವರು ನಿಮಗೆ ಕೆಡಕನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಅದು ಯಾವುದು ಫಲಿಸ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಅವರು ಎಷ್ಟೇ ನಿಮಗೆ ಕೆಡಕನ್ನು ಬಯಸಿದ್ರು ಕೂಡ ನೀವು ಹಣಕಾಸಿನ ವಿಚಾರ ಆಗಿರ್ಬೋದು, ಯಾವುದರಲ್ಲೇ ನೀವು ಕಳ್ಕೊಂಡ್ರು ಕೂಡ, ನೀವು ಪ್ರೀತಿ ಆಗಿರ್ಬೋದು, ನಿಮ್ಮ ಯಶಸ್ಸಾಗಿರ್ಬೋದು, ಯಾವುದನ್ನೇ ನೀವು ಕಳ್ಕೊಂಡ್ರು ಮತ್ತೆ ನೀವು ಅದನ್ನು ಪಡ್ಕೊಳ್ತಾ ಇದ್ದೀರಾ. ಆ ಜ್ಞಾನ ಅನ್ನುವಂತಹದ್ದು ನಿಮಗೆ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಏಂಜಲ್ ಸಪೋರ್ಟ್ಸ್ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನೀವು ಮತ್ತೆ ಯಶಸ್ಸನ್ನು ನೀವು ಪಡ್ಕೊಳ್ತಾನೆ ಇದ್ದೀರಾ. ಹಾಗಾಗಿ ಅವರು ಪದೇ ಪದೇ ನಿಮಗೆ ಕೆಡಕನ್ನು ಬಯಸಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಹೆಚ್ಚು ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಾರು ಮೆಡಿಟೇಷನಲ್ಲೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ದೇವರನ್ನು ತುಂಬ ಆರಾಧಿಸ್ತಾ ಇದ್ದೀರಾ, ದೇವರ ಭಕ್ತರಾಗಿದ್ದೀರಾ, ನಿಮಗೆ ಹೆಚ್ಚು ಕೆಡಕನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ನಿಮ್ಮನ್ನು ನೀವು ತುಂಬ ಯಶಸ್ಸಿನತ್ತ ಇದ್ದೀರಾ, ನಿಮಗೆ ಯಾವಾಗಲೂ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ, ಏಂಜಲ್ ಸಪೋರ್ಟ್ ಅನ್ನುವಂತಹದ್ದಿದೆ, ನಿಮಗೆ ಯೂನಿವರ್ಸ್ ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇದೆಲ್ಲವನ್ನು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಎಷ್ಟೇ ಕೆಡಕನ್ನು ಮಾಡಿದರೂ ಕೂಡ ಮತ್ತೆ ನೀವು ಕಳ್ಕೊಂಡಿದ್ದಂಥದ್ದನ್ನೆಲ್ಲವನ್ನು ಪಡ್ಕೊಳ್ತೀರಾ. ಯಾಕಂದರೆ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನೀವು ಮೆಡಿಟೇಷನನ್ನು ಹೆಚ್ಚಾಗಿ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆಧ್ಯಾತ್ಮಿಕದಲ್ಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿರುವಂತಹವ್ರು ಇದ್ದೀರಾ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಸ್ಪಿರಿಟ್ ಟೀಮ್, ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮ್ ಜೊತೆ ನಿಮಗೆ ಕನೆಕ್ಟೆಡ್ ಇದೆ ಅನ್ನುವಂಥದ್ದು ಕನೆಕ್ಷನ್ ಇರೋದ್ರಿಂದ ನಿಮಗೆ ಯಾವಾಗಲೂ ಮೊದಲೇ ನಿಮಗೆ ತಿಳಿತಾ ಇರುತ್ತೆ ನಿಮ್ಮ ಶತ್ರುಗಳು ಏನೇ ಕೆಡಕನ್ನು ಬಯಸಿದ್ರು ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಾರು ಕೆಡಕನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹ ಜ್ಞಾನವನ್ನು ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮಗೆ ತಿಳಿಸ್ತಾ ಇರ್ತಾರೆ. ನಿಮ್ಮ ಇಂಟ್ಯೂಷನ್ ನಿಮಗೆ ಅದನ್ನು ಗೈಡ್ ಮಾಡ್ತಾ ಇರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಶತ್ರುಗಳು ತುಂಬಾ ನಿಮಗೆ ಕೆಡಕನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಬಹಳಷ್ಟು ಮಾಡಿದ್ದಾರೆ. ಆದರೆ ತುಂಬ ಸಲ ನೀವು ಕಷ್ಟದಲ್ಲಿ ಸಿಲುಕಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಂದು ಸಲ ನೀವು ನಿಮ್ಮ ಜೀವನದಲ್ಲಿ ಹಿಂದೆ ಉಳಿದಿದ್ದೀರಾ ಅಥವಾ ಯಶಸ್ಸನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಾ, ಹಿಂದೆ ಉಳಿದಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ನಿಮ್ಮ ಶತ್ರುಗಳು ನಿಮಗೆ ಕೆಡಕನ್ನು ಬಯಸಿ ಬಹಳಷ್ಟು ನೀವು ಯಶಸ್ಸನ್ನು ಗಳಿಸ್ಕೊಳ್ಳೋದನ್ನು
ಕೂಡ ನೀವು ಎಲ್ಲೋ ಒಂದು ರೀತಿ ಕಳ್ಕೊಂಡಿರುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ನೀವು ಯಶಸ್ಸಿನ ಕಡೆ ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ಹಾಗಾಗಿ ಎಲ್ಲೋ ಒಂದು ರೀತಿ ನೀವು ಹಿಂದೆ ಉಳಿಬೇಕು ಅನ್ನುವಂತಹದ್ದೇ ಅವರ ಮನಸ್ಥಿತಿ ಆಗಿದೆ ಅನ್ನುವಂಥದ್ದು. ಹಾಗೆ ಹಣಕಾಸಿನಲ್ಲಿ ನೀವು ಹೆಚ್ಚು ಚಿಂತೆಗೆ ಒಳಗಾಗಬೇಕು ಅನ್ನುವಂತಹದ್ದೇ ಅವರ ಉದ್ದೇಶವಾಗಿದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಜೀವನ ಒಂದು ರೀತಿ ಚಿಂತೆಗೆ ಒಳಗಾಗಬೇಕು ಅನ್ನುವಂತಹದ್ದು. ಹಣಕಾಸಿನಲ್ಲಿ ನೀವು ತುಂಬ ಯಶಸ್ಸನ್ನು ಪಡೆದಿದ್ದೀರಾ. ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಅದರಲ್ಲಿ ನಿಮಗೆ ಕಷ್ಟವನ್ನು ಕೊಡಬೇಕು ಅನ್ನುವಂಥದ್ದು. ನಿಮ್ಮ ಹಣಕಾಸಿನ ನಿಮ್ಮ ಜಾಬ್ ಆಗಿರ್ಬೋದು ಅಥವಾ ನೀವು ಏನೇ ಬಿಸ್ನೆಸ್ ಮಾಡ್ತಾಯಿದ್ರು ಅದರಲ್ಲಿ ನಿಮಗೆ ಯಾವುದೋ ಒಂದು ರೀತಿ ತೊಂದರೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಕ್ಕಿದೆ, ಅದನ್ನು ಎಲ್ಲೋ ಒಂದು ರೀತಿ ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹೆಚ್ಚು ಜನ ಪ್ರೀತಿಯಲ್ಲಿ ಇದ್ದೀರಾ. ಆ ಪ್ರೀತಿಯ ಜೀವನ ನೀವು ಪ್ರೀತಿಸಿದಂತಹವರಿಂದ ದೂರ ಆಗಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಶತ್ರುಗಳಿಗೆ ಇದೆ ಅನ್ನುವಂತಹದ್ದು. ಪ್ರೀತಿಯ ಜೀವನ ಹಾಗೆ ಹಣಕಾಸಿನ ಜೀವನದಲ್ಲಿ, ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ, ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ, ಅದರಲ್ಲೆಲ್ಲದರಲ್ಲೂ ನಿಮಗೆ ಒಂದು ರೀತಿ ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸಬೇಕು ಅನ್ನುವಂತಹ ಉದ್ದೇಶ ನಿಮ್ಮ ಶತ್ರುಗಳದಾಗಿದೆ. ಹಾಗಾಗಿ ಬಹಳಷ್ಟು ನಿಮಗೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥದ್ದು, ತುಂಬಾ ನಿಮಗೆ ಕೆಡಕನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ವರ್ಷಗಳಿಂದಲೂ ಕೂಡ ನಿಮಗೆ ಕೆಟ್ಟದನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾರ ಜೊತೆ ಎಲ್ಲ ಚೆನ್ನಾಗಿರ್ತೀರಾ ಅವರಿಂದ ನಿಮ್ಮನ್ನು ದೂರ ಮಾಡಬೇಕು ಅನ್ನುವಂತಹ ಉದ್ದೇಶವೇ ಅವರದ್ದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಬಹಳಷ್ಟು ನೀವು ಚಿಂತೆಗೆ ಒಳಗಾಗಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮಗೆ ಯಶಸ್ಸು ಸಿಗಬಾರ್ದು, ನೀವೆಲ್ಲ ಕೆಲಸ ಕಾರ್ಯಗಳಾಗಿರ್ಬೋದು, ಹಣಕಾಸು ಆಗಿರ್ಬೋದು, ಪ್ರೀತಿಯನ್ನು ಎಲ್ಲವನ್ನು ಕಳ್ಕೊಂಡು ನೀವು ಒಂಟಿ ಆಗಿರಬೇಕು ಅನ್ನುವಂತಹ ಆಸೆ ಅವರದ್ದಾಗಿದೆ, ಕನಸು ಅವರದ್ದಾಗಿದೆ. ನಿಮ್ಮ ಶತ್ರುಗಳು ಬಹಳಷ್ಟು ನಿಮಗೆ ಕೆಡಕನ್ನು ಬಯಸ್ತಾನೆ ಇದ್ದಾರೆ ಅನ್ನುವಂಥದ್ದು. ತುಂಬ ಜನ ಶತ್ರುಗಳು ಕೂಡ ಇದ್ದಾರೆ. ಆದರೆ ಕೆಲವೊಬ್ಬರು ಶತ್ರುಗಳು ದೂರವಾಗಿದ್ದಾರೆ ಅನ್ನುವಂಥ ತಿಳಿತಿದೆ. ಆದರೆ ಕೆಲವೊಬ್ಬರಿಗೆ ಇನ್ನೂ ಹೆಚ್ಚು ಜನ ಶತ್ರುಗಳು ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿಸಬೇಕು ಅನ್ನುವಂತಹದ್ದೇ ಅವರ ಉದ್ದೇಶವಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಹತ್ರ ಇರುವಂತಹ ಎಲ್ಲ ಒಳ್ಳೆಯದನ್ನು ಹಾಳು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಅವರದ್ದಾಗಿದೆ ಅನ್ನುವಂಥದ್ದು. ಆದರೆ ಅದು ಸಾಧ್ಯವಾಗಲ್ಲ, ಯಾಕಂದರೆ ಏಂಜಲ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಇದೆ. ಇಲ್ಲಿ ಹೆಚ್ಚು ಜನ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಖಂಡಿತವಾಗಲೂ ಯಾವ ಕೆಟ್ಟದನ್ನು ಯಾರೂ ಕೂಡ ನಿಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಕೂಡ ನೀವು ಎಲ್ಲೋ ಒಂದು ರೀತಿ ಸ್ಟಕ್ ಆಗ್ಬೋದು, ಸ್ವಲ್ಪ ದಿನ ನಿಮಗೆ ಕಷ್ಟ ಆಗ್ಬೋದು. ಆದರೆ ನಿಮ್ಮ ಯಶಸ್ಸನ್ನು ಯಾರೂ ಕೂಡ ತಡೆ ಹಿಡಿಲಿಕ್ಕೆ ಆಗಲ್ಲ. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ನಿಮಗೆ ಏಂಜಲ್ಸ್ ಸಪೋರ್ಟ್ ಅನ್ನುವಂಥದ್ದಿದೆ. ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಯಾವಾಗಲೂ ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ. ನಿಮ್ಮ ಶತ್ರುಗಳನ್ನು ಅವರು ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ. ನಿಮಗೆ ಸಹಾಯವನ್ನು ನಿಮ್ಮ ಸ್ಪಿರಿಟ್ ಟೀಮ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗಿದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮನ್ನು ನೀವು ನೋಡಿದ್ದೀರಾ, ನಿಮಗೆ ಗೊತ್ತಿದೆ. ಹಾಗೆ ಅವರ ಸಪೋರ್ಟ್ ಇದೆ ನಿಮಗೆ ಅನ್ನುವಂಥದ್ದು ಎಷ್ಟೋ ಸಲ ನೀವು ಅದನ್ನು ಗಮನಿಸಿದ್ದೀರಾ ಅನ್ನುವಂತಹದ್ದು ಕೂಡ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಎಷ್ಟೋ ಸಲ ಸಂಕಷ್ಟಕ್ಕೆ ಸಿಲುಕಿದಾಗ ಕೂಡ ನಿಮ್ಮ ಸ್ಪಿರಿಟ್ ಟೀಮ್, ಯೂನಿವರ್ಸ್ ನಿಮ್ಮನ್ನು ಸೇವ್ ಮಾಡಿದ್ದಾರೆ, ಏಂಜಲ್ಸ್ ನಿಮ್ಮನ್ನು ಸೇವ್ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಗಮನಿಸಿರ್ಬೋದು, ಕೆಲವೊಬ್ಬರು ಗಮನಿಸದೇ ಇರ್ಬೋದು. ಆದರೆ ಇದು ಸತ್ಯ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ
ಶತ್ರುಗಳು ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಾಕಂದರೆ ನಿಮ್ಮ ಜೀವನವನ್ನು ಹಾಳು ಮಾಡಬೇಕು ಅಂತ ಹೇಳಿಬಿಟ್ಟು ಬಹಳಷ್ಟು ಅವರು ಪ್ರಯತ್ನಿಸಿ ಅವರೇ ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ, ನಿಮಗೆ ಯಶಸ್ಸು ಅನ್ನುವಂತಹದ್ದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರು ಹೆಚ್ಚು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಗ್ರೂಪ್ ಸೆಕೆಂಡಲ್ಲಿ ಹೆಚ್ಚು ಜನ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂಥದ್ದು ಏಂಜಲ್ ಸಪೋರ್ಟ್ ನಿಮಗೆ ಇದೆ. ಹಾಗಾಗಿ ನೀವು ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವು ತುಂಬಾ ಸಂತೋಷವಾಗಿರುವ ಎಲ್ಲರ ಜೊತೆ ಉತ್ತಮವಾದ ಅಂದರೆ ಎಲ್ಲರ ಜೊತೆ ಕೂಡ ನೀವು ಹೆಚ್ಚು ಸಂತೋಷವಾಗಿರುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ. ಹಾಗಾಗಿ ನಿಮ್ಮ ಶತ್ರುಗಳಿಗೆ ಇದನ್ನು ಕೂಡ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆಯಲ್ಲಿರುವಂತಹ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಹೀಗೆ ನೀವು ಯಾರನ್ನೆಲ್ಲ ತುಂಬ ನೀವು ಕ್ಲೋಸ್ ಆಗಿ ಇರ್ತೀರಾ ಅವರೆಲ್ಲರನ್ನ ನಿಮ್ಮಿಂದ ದೂರ ಮಾಡುವ ಪ್ರಯತ್ನಗಳನ್ನು ತುಂಬ ಸಲ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ನಿಮ್ಮ ಶತ್ರುಗಳು ಗ್ರೂಪ್ ಸೆಕೆಂಡ್, ನಿಮ್ಮ ಶತ್ರುಗಳ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತಾ ಇದ್ದೀನಿ. ಹೆಚ್ಚಾಗಿ ನಿಮ್ಮ ಶತ್ರುಗಳು ನಿಮಗೆ ಹೆಚ್ಚು ಜನಕ್ಕೆ ಇಲ್ಲಿ ಗೊತ್ತಿದೆ. ನಿಮಗೆ ಯಾರು ಕೆಡಕನ್ನು ಬಯಸ್ತಾ ಇದ್ದಾರೆ, ಕೆಡಕನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ನಿಮಗೆ ತಿಳಿದಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನನಗೆ. ಯಾಕಂದರೆ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಎಲ್ಲ ಗೈಡ್ ಮಾಡ್ತಾ ಇರ್ತಾರೆ, ಅವರ ಹೆಲ್ಪ್ ನಿಮಗಿದೆ. ಅವರು ನಿಮಗೆ ಯಾವಾಗಲೂ ಕೂಡ ನಿಮ್ಮ ಕಷ್ಟದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಿಮ್ಮ ಶತ್ರುಗಳು ಎಷ್ಟೇ ನಿಮಗೆ ಕೆಡಕನ್ನು ಮಾಡಲಿಕ್ಕೆ ಪ್ರಯತ್ನಿಸಿದರೂ ಕೂಡ ಅದನ್ನು ಅವರು ತಡೆ ಹಿಡಿತಾ ಇದ್ದಾರೆ, ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ಶತ್ರುಗಳು ನಿಮಗೆ ಏನೇ ಕೆಡಕನ್ನು ಮಾಡಲಿಕ್ಕೆ ಪ್ರಯತ್ನಿಸಿದರೂ ಕೂಡ ನಿಮಗೆ ಅದು ಯಾವುದು ಕೂಡ ತಾಗದೇ ಇರುವಾಗೆ ಅವರು ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.